ಉತ್ತರ ಕರ್ನಾಟಕದಲ್ಲಿ ಜಾನಪದ ಕಲಾವಿದರನ್ನ ಜನ ಹೊತ್ತು ಮೆರೆಸ್ತಾ ಬಂದಿದ್ದಾರೆ. ಯಾವ ಹೀರೋಗೂ ಕಡಿಮೆ ಇಲ್ಲದ ಕ್ರೇಜ್ ಜನಪದ ಕಲಾವಿದರಿಗಿದೆ. ಆದರೆ ಈ ಮಧ್ಯೆ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಪದಗಳ ಬಳಕೆ ಕೆಲವು ವರ್ತನೆ ಅಸಹ್ಯವನ್ನು ಹುಟ್ಟಿಸ್ತಾ ಇದೆ. ಇದೀಗ ಜಾನಪದ ಕಲಾವಿದರೇ ಈ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ. ಅಶ್ಲೀಲ ಜಾನಪದ ಗೀತೆಗಳು, ಅಶ್ಲೀಲ ನೃತ್ಯ, ಅಶ್ಲೀಲ ಕಾಮಿಡಿ ಮಾಡುವವರ ವಿರುದ್ಧ ಉತ್ತರ ಕರ್ನಾಟಕದ ಮಂದಿ ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ಕಲಾವಿದರೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದ್ದಾರೆ. ಅಶ್ಲೀಲ ಜಾನಪದ ಗೀತೆ ಕಾಮಿಡಿಯನ್ನ ನಿಲ್ಲಿಸಿ. ಜಾನಪದ ಕಲಾವಿದರಿಂದಲೇ ಹೆಚ್ಚಾಯಿತು ವಿರೋಧ. ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯವು ತನ್ನದೇ ಆದ ಘನತೆ, ಪರಂಪರೆ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಹೊಂದಿದೆ. ಬಯಲಾಟ, ಜಾನಪದ ಹಾಡು, ನೃತ್ಯ ಪ್ರಕಾರಗಳು ನಾಡಿನ ಜಾನಪದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಹಾಡುಗಾರರು ಜಾನಪದದ ಹೆಸರಿನಲ್ಲಿ ಅಶ್ಲೀಲ ಹಾಗೂ ಅಸಭ್ಯ ಭಾಷೆ ಬಳಸಿ ಹಾಡುಗಳನ್ನು ರಚಿಸಿ ಹಾಡುತ್ತಿರುವುದು ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯಕ್ಕೆ ಬಸಿ ಬಳಿದಂತಾಗಿದೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಇವರ ವಿರುದ್ಧ ಕಲಾವಿದರೇ ಆಕ್ಷೇಪವೆತ್ತಿದ್ದಾರೆ. ಜಾನಪದ ಹಾಡುಗಾರ ಮ್ಯೂಸಿಕ್ ಮೈಲಾರಿ ಬಂಧನದ ಬಳಿಕ ಈ ಅಶ್ಲೀಲ ಹಾಡು ಹಾಗೂ ನೃತ್ಯ ಕಾಮಿಡಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಇತ್ತೀಚೆಗೆ ಫಿಲ್ಮ್ ಹಾಡುಗಳಿಗೆ ಜಾನಪದ ಸಾಹಿತ್ಯ ಕಟ್ಟಿ ವಿವಿಧ ಕಾರ್ಯಕ್ರಮಗಳಲ್ಲಿ ಹಾಡ್ತಿರೋ ಕೆಲ ಯುವ ಕಲಾವಿದರು ಜಾನಪದದ ಕಲೆಗೆ ಮಸಿ ಬಳಿಯುತ್ತಿದ್ದಾರೆ. ಇದೀಗ ಉತ್ತರ ಕರ್ನಾಟಕದ ಕಲಾವಿದರೇ ಅಶ್ಲೀಲ ಪದ ಬಳಕೆಗೆ ಕಡಿವಾಣ ಹಾಕಿ ಎಂದು ಹೋರಾಟದ ಹಾದಿ ತುಳಿದಿದ್ದಾರೆ. ಪ್ರತಿಯೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಾವು ನೋಡಕ್ಕೆ ಹೋದಾಗ ಅಲ್ಲಿ ಹೆಣ್ಣುಮಕ್ಕಳ ಸೊಂಟದ ಭಾಗದ ಕೆಳಗಿನ ಮಾತುಗಳೇ ತುಂಬ ಕೇಳಿ ಬರ್ತಾ ಇರೋದರಿಂದ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮದ ದೃಷ್ಟಿಯಿಂದ ಎಲ್ಲ ಸರ್ಕಾರಕ್ಕಾಗಿರ್ಬೋದು, ಎಲ್ರಿಗೂ ಜನತೆಗೂ ಆಗಿರ್ಬೋದು, ನಾನು ನಿಮ್ಮ ಮನೆ ಮಗಳಾಗಿ ಒಂದು ಹೆಣ್ಣು ಮಗಳಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಆರ್ಕೆಸ್ಟ್ರಾದವರು ಯಾವತ್ತೂ ಹೆಣ್ಮಕ್ಳಿಗೆ ಅಸಭ್ಯವಾದ ಸಾಹಿತ್ಯಗಳನ್ನ ಬರಿಬೇಡ್ರಿ. ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಊರಿನ ಜಾತ್ರೆಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ, ನಾಟಕಗಳಲ್ಲಿ ಅಶ್ಲೀಲ ಪದ ಬಳಕೆಯಿಂದ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ನೋಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳ ಮೇಲೆ ಕಣ್ಣಿಡಬೇಕು ಎಂದು ಬಾಗಲಕೋಟೆಯ ಕಲಾವಿದರು ಒತ್ತಾಯಿಸಿದ್ದಾರೆ. ಅಶ್ಲೀಲ ಪದಗಳಿಗೆ ಬ್ರೇಕ್ ಹಾಕಿ ಸಂಸ್ಕೃತಿ ಕಾಪಾಡಿ ಎಂದು ಮನವಿ ಮಾಡಿದ್ದಾರೆ. ನಮ್ಮ ಮೊದಲಿಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ನಾವು ಡಿ ಸಿ ಅವ್ರಿಗಾಗಲಿ, ಆಮೇಲೆ ಆಯಾ ಭಾಗದಂಥ ಕನ್ನಡ ಕಲ್ಚರ್ ಸಂಸ್ಕೃತಿ ಇಲಾಖೆಯವ್ರಿಗಾಗಲಿ ನಾವು ಎಲ್ಲರಿಗೆ ಮನವಿ ಮಾಡಿದ್ದೀವಿ. ಸದ್ಯಕ್ಕೆ ಇದು ಒಂದು ನಿಟ್ಟಿನಲ್ಲಿ ಅಶ್ಲೀಲವಾಗಿ ಮಾತಾಡೋರು, ಅಶ್ಲೀಲವಾಗಿ ಹಾಡೋರು, ಅಶ್ಲೀಲವಾಗಿ ಕಾರ್ಯಕ್ರಮ ಆಯೋಜಿಸ್ತಾರೆ, ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಸರ್ಕಾರ ನಮ್ಗೆ ಇಲ್ಲಿಗೆ ನಮ್ಮ ಒಂದು ಕಾರ್ಯಕ್ಕೆ ತಕ್ಕಂತೆ ಫಲ ಸಿಕ್ಕಂಗೆ. ಉತ್ತರ ಕರ್ನಾಟಕದ ಜಾನಪದ ಪರಂಪರೆಯ ಘನತೆ ಕಾಪಾಡಲು ಕಲಾವಿದರೇ ಧ್ವನಿ ಎತ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಕೂಡಲೇ ಸರ್ಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಉತ್ತರ ಕರ್ನಾಟಕದಲ್ಲಿ ಜಾನಪದ ಕಲಾವಿದರನ್ನ ಜನ ಹೊತ್ತು ಮೆರೆಸ್ತಾ ಬಂದಿದ್ದಾರೆ. ಯಾವ ಹೀರೋಗೂ ಕಡಿಮೆ ಇಲ್ಲದ ಕ್ರೇಜ್ ಜನಪದ ಕಲಾವಿದರಿಗಿದೆ. ಆದರೆ ಈ ಮಧ್ಯೆ ಕಾರ್ಯಕ್ರಮಗಳಲ್ಲಿ ಅಶ್ಲೀಲ ಪದಗಳ ಬಳಕೆ ಕೆಲವು ವರ್ತನೆ ಅಸಹ್ಯವನ್ನು ಹುಟ್ಟಿಸ್ತಾ ಇದೆ. ಇದೀಗ ಜಾನಪದ ಕಲಾವಿದರೇ ಈ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ದಾರೆ. ಅಶ್ಲೀಲ ಜಾನಪದ ಗೀತೆಗಳು, ಅಶ್ಲೀಲ ನೃತ್ಯ, ಅಶ್ಲೀಲ ಕಾಮಿಡಿ ಮಾಡುವವರ ವಿರುದ್ಧ ಉತ್ತರ ಕರ್ನಾಟಕದ ಮಂದಿ ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ಕಲಾವಿದರೇ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದ್ದಾರೆ. ಅಶ್ಲೀಲ ಜಾನಪದ ಗೀತೆ ಕಾಮಿಡಿಯನ್ನ ನಿಲ್ಲಿಸಿ. ಜಾನಪದ ಕಲಾವಿದರಿಂದಲೇ ಹೆಚ್ಚಾಯಿತು ವಿರೋಧ. ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯವು ತನ್ನದೇ ಆದ ಘನತೆ, ಪರಂಪರೆ ಮತ್ತು ಸಾಂಸ್ಕೃತಿಕ ಹಿರಿಮೆಯನ್ನು ಹೊಂದಿದೆ. ಬಯಲಾಟ, ಜಾನಪದ ಹಾಡು, ನೃತ್ಯ ಪ್ರಕಾರಗಳು ನಾಡಿನ ಜಾನಪದ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲ ಹಾಡುಗಾರರು ಜಾನಪದದ ಹೆಸರಿನಲ್ಲಿ ಅಶ್ಲೀಲ ಹಾಗೂ ಅಸಭ್ಯ ಭಾಷೆ ಬಳಸಿ ಹಾಡುಗಳನ್ನು ರಚಿಸಿ ಹಾಡುತ್ತಿರುವುದು ಉತ್ತರ ಕರ್ನಾಟಕದ ಜಾನಪದ ಸಾಹಿತ್ಯಕ್ಕೆ ಬಸಿ ಬಳಿದಂತಾಗಿದೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಇವರ ವಿರುದ್ಧ ಕಲಾವಿದರೇ ಆಕ್ಷೇಪವೆತ್ತಿದ್ದಾರೆ. ಜಾನಪದ ಹಾಡುಗಾರ ಮ್ಯೂಸಿಕ್ ಮೈಲಾರಿ ಬಂಧನದ ಬಳಿಕ ಈ ಅಶ್ಲೀಲ ಹಾಡು ಹಾಗೂ ನೃತ್ಯ ಕಾಮಿಡಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಇತ್ತೀಚೆಗೆ ಫಿಲ್ಮ್ ಹಾಡುಗಳಿಗೆ ಜಾನಪದ ಸಾಹಿತ್ಯ ಕಟ್ಟಿ ವಿವಿಧ ಕಾರ್ಯಕ್ರಮಗಳಲ್ಲಿ ಹಾಡ್ತಿರೋ ಕೆಲ ಯುವ ಕಲಾವಿದರು ಜಾನಪದದ ಕಲೆಗೆ ಮಸಿ ಬಳಿಯುತ್ತಿದ್ದಾರೆ. ಇದೀಗ ಉತ್ತರ ಕರ್ನಾಟಕದ ಕಲಾವಿದರೇ ಅಶ್ಲೀಲ ಪದ ಬಳಕೆಗೆ ಕಡಿವಾಣ ಹಾಕಿ ಎಂದು ಹೋರಾಟದ ಹಾದಿ ತುಳಿದಿದ್ದಾರೆ. ಪ್ರತಿಯೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಾವು ನೋಡಕ್ಕೆ ಹೋದಾಗ ಅಲ್ಲಿ ಹೆಣ್ಣುಮಕ್ಕಳ ಸೊಂಟದ ಭಾಗದ ಕೆಳಗಿನ ಮಾತುಗಳೇ ತುಂಬ
ಕೇಳಿ ಬರ್ತಾ ಇರೋದರಿಂದ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮದ ದೃಷ್ಟಿಯಿಂದ ಎಲ್ಲ ಸರ್ಕಾರಕ್ಕಾಗಿರ್ಬೋದು, ಎಲ್ರಿಗೂ ಜನತೆಗೂ ಆಗಿರ್ಬೋದು, ನಾನು ನಿಮ್ಮ ಮನೆ ಮಗಳಾಗಿ ಒಂದು ಹೆಣ್ಣುಮಗಳಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಆರ್ಕೆಸ್ಟ್ರಾದವರು ಯಾವತ್ತೂ ಹೆಣ್ಮಕ್ಳಿಗೆ ಅಸಭ್ಯವಾದ ಸಾಹಿತ್ಯಗಳನ್ನ ಬರಿಬೇಡ್ರಿ. ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಊರಿನ ಜಾತ್ರೆಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ, ನಾಟಕಗಳಲ್ಲಿ ಅಶ್ಲೀಲ ಪದ ಬಳಕೆಯಿಂದ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ನೋಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳ ಮೇಲೆ ಕಣ್ಣಿಡಬೇಕು ಎಂದು ಬಾಗಲಕೋಟೆಯ ಕಲಾವಿದರು ಒತ್ತಾಯಿಸಿದ್ದಾರೆ. ಅಶ್ಲೀಲ ಪದಗಳಿಗೆ ಬ್ರೇಕ್ ಹಾಕಿ ಸಂಸ್ಕೃತಿ ಕಾಪಾಡಿ ಎಂದು ಮನವಿ ಮಾಡಿದ್ದಾರೆ. ನಮ್ಮ ಮೊದಲಿಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ನಾವು DC ಅವ್ರಿಗಾಗಲಿ, ಆಮೇಲೆ ಆಯಾ ಭಾಗದಂಥ ಕನ್ನಡ ಕಲ್ಚರ್ ಸಂಸ್ಕೃತಿ ಇಲಾಖೆಯವ್ರಿಗಾಗಲಿ ನಾವು ಎಲ್ಲರಿಗೆ ಮನವಿ ಮಾಡಿದ್ದೀವಿ. ಸದ್ಯಕ್ಕೆ ಇದು ಒಂದು ನಿಟ್ಟಿನಲ್ಲಿ ಅಶ್ಲೀಲವಾಗಿ ಮಾತಾಡೋರು, ಅಶ್ಲೀಲವಾಗಿ ಹಾಡೋರು, ಅಶ್ಲೀಲವಾಗಿ ಕಾರ್ಯಕ್ರಮ ಆಯೋಜಿಸ್ತಾರೆ, ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಸರ್ಕಾರ ನಮ್ಗೆ ಇಲ್ಲಿಗೆ ನಮ್ಮ ಒಂದು ಕಾರ್ಯಕ್ಕೆ ತಕ್ಕಂತೆ ಫಲ ಸಿಕ್ಕಂಗೆ. ಉತ್ತರ ಕರ್ನಾಟಕದ ಜಾನಪದ ಪರಂಪರೆಯ ಘನತೆ ಕಾಪಾಡಲು ಕಲಾವಿದರೇ ಧ್ವನಿ ಎತ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಕೂಡಲೇ ಸರ್ಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಇವರ ವಿರುದ್ಧ ಕಲಾವಿದರೇ ಆಕ್ಷೇಪವೆತ್ತಿದ್ದಾರೆ. ಜಾನಪದ ಹಾಡುಗಾರ ಮ್ಯೂಸಿಕ್ ಮೈಲಾರಿ ಬಂಧನದ ಬಳಿಕ ಈ ಅಶ್ಲೀಲ ಹಾಡು ಹಾಗೂ ನೃತ್ಯ ಕಾಮಿಡಿಗಳ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಇತ್ತೀಚೆಗೆ ಫಿಲ್ಮ್ ಹಾಡುಗಳಿಗೆ ಜಾನಪದ ಸಾಹಿತ್ಯ ಕಟ್ಟಿ ವಿವಿಧ ಕಾರ್ಯಕ್ರಮಗಳಲ್ಲಿ ಹಾಡ್ತಿರೋ ಕೆಲ ಯುವ ಕಲಾವಿದರು ಜಾನಪದದ ಕಲೆಗೆ ಮಸಿ ಬಳಿಯುತ್ತಿದ್ದಾರೆ. ಇದೀಗ ಉತ್ತರ ಕರ್ನಾಟಕದ ಕಲಾವಿದರೇ ಅಶ್ಲೀಲ ಪದ ಬಳಕೆಗೆ ಕಡಿವಾಣ ಹಾಕಿ ಎಂದು ಹೋರಾಟದ ಹಾದಿ ತುಳಿದಿದ್ದಾರೆ. ಪ್ರತಿಯೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮದಲ್ಲಿ ನಾವು ನೋಡೋಕೆ ಹೋದಾಗ ಅಲ್ಲಿ ಹೆಣ್ಣುಮಕ್ಕಳ ಸೊಂಟದ ಭಾಗದ ಕೆಳಗಿನ ಮಾತುಗಳೇ ತುಂಬ ಕೇಳಿ ಬರ್ತಾ ಇರೋದರಿಂದ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮದ ದೃಷ್ಟಿಯಿಂದ ಎಲ್ಲ ಸರ್ಕಾರಕ್ಕಾಗಿರ್ಬೋದು, ಎಲ್ರಿಗೂ ಜನತೆಗೂ ಆಗಿರ್ಬೋದು, ನಾನು ನಿಮ್ಮ ಮನೆ ಮಗಳಾಗಿ ಒಂದು ಹೆಣ್ಣುಮಗಳಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಆರ್ಕೆಸ್ಟ್ರಾದವರು ಯಾವತ್ತೂ ಹೆಣ್ಮಕ್ಳಿಗೆ ಅಸಭ್ಯವಾದ ಸಾಹಿತ್ಯಗಳನ್ನ ಬರಿಬೇಡ್ರಿ. ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಊರಿನ ಜಾತ್ರೆಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ, ನಾಟಕಗಳಲ್ಲಿ ಅಶ್ಲೀಲ ಪದ ಬಳಕೆಯಿಂದ ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ನೋಡಲು ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕು ಹಾಗೂ ಇಂತಹ ಕಾರ್ಯಕ್ರಮಗಳ ಮೇಲೆ ಕಣ್ಣಿಡಬೇಕು ಎಂದು ಬಾಗಲಕೋಟೆಯ ಕಲಾವಿದರು ಒತ್ತಾಯಿಸಿದ್ದಾರೆ. ಅಶ್ಲೀಲ ಪದಗಳಿಗೆ ಬ್ರೇಕ್ ಹಾಕಿ ಸಂಸ್ಕೃತಿ ಕಾಪಾಡಿ ಎಂದು ಮನವಿ ಮಾಡಿದ್ದಾರೆ. ನಮ್ಮ ಮೊದಲಿಗಾಗಿ ನಾವು ಎಲ್ಲ ಕ್ಷೇತ್ರದಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ನಾವು DC ಅವ್ರಿಗಾಗಲಿ, ಆಮೇಲೆ ಆಯಾ ಭಾಗದಂಥ ಕನ್ನಡ ಕಲ್ಚರ್ ಸಂಸ್ಕೃತಿ ಇಲಾಖೆಯವ್ರಿಗಾಗಲಿ ನಾವು ಎಲ್ಲರಿಗೆ ಮನವಿ ಮಾಡಿದ್ದೀವಿ. ಸದ್ಯಕ್ಕೆ ಇದು ಒಂದು ನಿಟ್ಟಿನಲ್ಲಿ ಅಶ್ಲೀಲವಾಗಿ ಮಾತಾಡೋರು, ಅಶ್ಲೀಲವಾಗಿ ಹಾಡೋರು, ಅಶ್ಲೀಲವಾಗಿ ಕಾರ್ಯಕ್ರಮ ಆಯೋಜಿಸ್ತಾರೆ, ಅವ್ರ ವಿರುದ್ಧ ಕ್ರಮ ತೊಗೊಂಡ್ರೆ ಸರ್ಕಾರ ನಮ್ಗೆ ಇಲ್ಲಿಗೆ ನಮ್ಮ ಒಂದು ಕಾರ್ಯಕ್ಕೆ ತಕ್ಕಂತೆ ಫಲ ಸಿಕ್ಕಂಗೆ. ಉತ್ತರ ಕರ್ನಾಟಕದ ಜಾನಪದ ಪರಂಪರೆಯ ಘನತೆ ಕಾಪಾಡಲು ಕಲಾವಿದರೇ ಧ್ವನಿ ಎತ್ತಿರೋದು ನಿಜಕ್ಕೂ ಖುಷಿಯ ವಿಚಾರ. ಕೂಡಲೇ